ಪಾಪ ಸರಿತಕ್ಕಗೆ ಮಾತ್ರ ಯಾವಾಗಲೂ ಒಂಥರ ಗೋಳೆ ಅಲ್ಲ ಪೂರಿತಕ್ಕ. ಹ್ಞೂ ಕಣೆ, ಯಾವಾಗಲೂ ಅವಳದ್ದು ಒಂದಲ್ಲ ಒಂದು ಹಿಂಗಿದ್ದೇ ಇದ್ದೇ ಇರ್ತದೆ. ಮನೆಯಲ್ಲಂತೂ ಒಂಥರದ ಗೋಳೆ ಯಾವಾಗ್ಲೂ. ಹಂಗಾರೆ ಆರಾಮಾಗಿ ಇದ್ದು ಹೋಗಲಿ, ಒಂದೆರಡು ದಿನ ಇಲ್ಲಿ ಫಂಕ್ಷನಿಗೆಲ್ಲ ಬಂದು ಖುಷಿ ಖುಷಿಲಿ ಇದ್ದೋಗ್ಲಿ ಅಂತ ನಾನು ಬರೋಕ್ಕೆ ಹೇಳಿದೆ. ನೋಡಿದ್ರಿ ಎಲ್ಲಿ ಇವತ್ತೇ ಆ ಹುಡುಗಷ್ಟು ಹಠ ಮಾಡ್ಬೇಕಾ? ಒಂದು ಅಳು 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 ಅಂದರೆ ಹುಟ್ಟಿದ ಮೇಲೆ ಇಷ್ಟೊತ್ತಿದ್ದು ನಾನು ಓಡಲೇ ಇಲ್ಲ. ನೆಟ್ಟಗೊಂದು ಊಟನೂ ಮಾಡಲ್ಲ. ಸುಮ್ಮನೆ ಹೋಗ್ಬೇಕಾಗುವಂತ ಅಮ್ಮಂತೂ ಬರಲೇ ಇಲ್ಲ. ನಾ ಮಾಡಿದ ಮೋಸ ಕಣೆ. ಬೇರೆ ಯಾವತ್ತಾರ ಒಂದಿನ ಆರಾಮಾಗಿದ್ದಾಗಲೇ ಬರೋಕ್ಕೆ ಹೇಳಬೇಕಿತ್ತು. ಈ ಫಂಕ್ಷನ್ ಟೈಮಲ್ಲಿ ಬರೋಕ್ಕೆ ಹೇಳಿದ್ದೇ ಅಲ್ಲ ಅಂತ ಅನ್ನಿಸ್ತದೆ ಈಗ. ಅಲ್ಲ ಪಲ್ಲವಿ, ನಿನ್ನ ಮಗಳು ಅಪ್ಪನ ಜೊತೆ ಎಷ್ಟೊತ್ತು ಇರ್ತಾಳ? ನೀ ಬೇಕು ಅಂತ ಹಠ ಮಾಡೋದೇ ಇಲ್ಲ. ಎಲ್ಲಿಂದ ಅಪ್ಪನ ಹತ್ರ ಇರೋದೆ? ನಾ ಮನೆಯಲ್ಲೇ ಅಮ್ಮನ ಹತ್ರನೇ ಬಿಟ್ಟು ಬಂದೀನಿ ಅವಳನ್ನು. ಮತ್ತು ಅಮ್ಮ ಹೇಳ್ತಾ ನಂಗಿಲ್ಲೇ ಅಂತಕೋ ಬರೋಕ್ಕಾಗಲ್ಲ ಮರತಿ, ಬಂದು ಸೌಜನ್ಯನ ಕರ್ಕೊಂಡೋಗಿ ಅಂತ. ನಾವಿಬ್ಬರು ಹಾಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಾಲಿನಲ್ಲೇ ಬಿಟ್ಟು ಬಂದಿದ್ದು. ಅಯ್ಯೋ ಹೌದಾನೆ, ನೀ ಇಷ್ಟೊತ್ತು ಇಲ್ಲಿದ್ದೀಯಲ್ಲ, ಬಾಲೆ ಹಠ ಮಾಡಲ್ಲ? ಪಾಪ ಅತ್ತೆ ಹೆಂಗೆ ನೋಡ್ಕೊತಾರೆ? ಇಲ್ಲ ಕಣೆ, ಅವಳು ಹಾಗೆಲ್ಲ ಮದ್ದಲ್ಲಿ ಹೇಳಲ್ಲ. ನಾ ಬರೋಳು ಸ್ನಾನ ಮಾಡಿಸಿ ಹಾಲೆಲ್ಲ ಕುಡಿಸಿ ಮಲಸಿ ಬಂದಿನ, ಒಂದು 3 ಗಂಟೆ ತನಕ ಹೇಳಲ್ಲ ಅವಳು. ಅಮ್ಮ ಹಿಂಗೆ ಮನೇಲೇ ಇರ್ತದೆ, ಇವತ್ತು ಹೇಳಿನೇ ಮನೇಲೇ ಇರು ಅಂತ. ಅದು ಹೇಳಷ್ಟೊತ್ತಿಗೆ ಹಂಗೆ ಹಿಂಗೆ ಹೋಗ್ತೇನೆ. ಅದು 3 ಗಂಟೆಗೆ ಗೆದ್ದು ಸ್ವಲ್ಪ ಹೊತ್ತು ಅಮ್ಮ ಸುಧಾರಿಸ್ತದೆ. ಇದನ್ನು ತಿನ್ನಕ್ಕೆ ಕೊಟ್ಟು ಒಂದು 6 ಗಂಟೆ ಅಷ್ಟೊತ್ತಿಗೆ ಹೋದ್ರೆ ಸಾಕು. ನಿಂದೇ ಒಂಥರ ಆರಾಮ್ ಕಣೆ ಪಲ್ಲವಿ. ಎಲ್ಲ ವಿಷಯದಲ್ಲೂ ನೀನು ಮಾತ್ರ ಪುಣ್ಯ ಮಾಡಿದ್ದೆ ಬಿಡು. ಇಲ್ಲ ಕಣೆ ಅಕ್ಕ, ಎಲ್ಲ ಅಂದ್ಕೊಂಡಂಗೆ ಇರಲ್ಲ ಯಾವತ್ತೂ. ಒಳಗಿನ ಗುಟ್ಟು ಅಲ್ಲಿರೋರಿಗೆ ಮಾತ್ರ ಗೊತ್ತಿರ್ತದೆ. ಈಗ ಸರಿತಕ್ಕರ ಮನೇಲಿ ಅವ್ರ ಅತ್ತೆ ಏನು ಗೊತ್ತಾ, ಅವ್ರು ಜೋರು ಅಂತ ಗೊತ್ತಾಗ್ತದೆ. ನಮ್ಮನೇಲಿ ಇವ್ರ ಅಮ್ಮನೂ ಹೇಳ್ತಿರ್ತಾರಪ್ಪ, ಜೋರು ಸರಿತನ ಅತ್ತೆ ಅಂತ. ಇಂಡೈರೆಕ್ಟಾಗಿ ಏನು ಹೇಳೋದು ಗೊತ್ತಾ ಅವರು, ನಾನು ಪಾಪ ಅಂತ. ಇವರೆಷ್ಟು ಪಾಪ ಅಂತ ನಂಗೆ ಗೊತ್ತಿಲ್ಲ. ಹೊರಗಡೆಯವ್ರಿಗೆ ಗೊತ್ತೇ ಆಗಲ್ಲ ಪೂರ್ವಿತಕ್ಕ ಅವ್ರು ಜೋರು ಅಂತ. ಎಂತ ಮಾಡ್ತಾರೆ ಗೊತ್ತಾ, ಅವರೇನು ಹೇಳಲ್ಲ, ಡೈರೆಕ್ಟಾಗಿ ಎಲ್ಲ ಮಗಗೆ ಚುಚ್ಕೊಡೋದು. ಮಗ ಏನು ಹೇಳಿದ್ರು, ಅಮ್ಮ ಏನು ಹೇಳ್ತಾರೋ ಅದೇ ಸರಿ ಅಂತ. ನಿಂಗೆ ಬಾಕಿ ಬೇಡ, ಎಲ್ಲರೊಂದು ಫ್ರೆಂಡ್ಸ್ ಮದುವೆಗೆಲ್ಲ ಹೋಗ್ಬೇಕು ಅಂದ್ರೂ ಇವ್ರು ಹೇಳ್ದಷ್ಟೊತ್ತಿಗೆ ಹೋಗಿ ಹೇಳ್ದಷ್ಟೊತ್ತಿಗೆ ಬರಬೇಕು ಗೊತ್ತಾ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಂಗಿಲ್ಲ. ಮಗನ್ನೂ ಅಲ್ಲಿ ಇರಕ್ಕೆ ಬಿಡಲ್ಲ, ಫೋನ್ ಮಾಡಿ ಕರ್ಸ್ಕೊತಾರೆ. ಅಷ್ಟು ಸಾಲದು ಅಂತ ಎಷ್ಟೋ ಸರಿ ನಮ್ಮ ಅಪ್ಪಗೆ ಹೇಳ್ತಾರೆ ಗೊತ್ತಾ, ಹಿಂಗೆ ಹೋಗ್ತದೆ, ಹಂಗೆ ಮಾಡ್ತದೆ, ಹಿಂಗೆ ಮಾಡ್ತದೆ ಅಂತ. ನಮ್ಮ ಅಪ್ಪನೂ ಅಷ್ಟೇ, ನಿಮ್ಮ ಅಪ್ಪಾಜಿ ಹಂಗಲ್ಲ ಕಣೆ. ಮಕ್ಕಳ ಬರೋನಿಲ್ಲದೇ ಇಲ್ಲ. ಅವರು ಬಂದ್ಕೊಂಡು ಅಲ್ಲೇ ಅವರೆದುರಿಗೆ ಬೈತಾರೆ ಗೊತ್ತಾ. 1-2 ಸರಿ ಅಂತ ಎಷ್ಟು ಬೇಜಾರಾಗಿತ್ತು. ನಾನು ಇದಕ್ಕೆ ಬರಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಬೇರೆ ಯಾರ ಮನೆ ಆಗಿದ್ರು ಗೊತ್ತಿರಲ್ಲ, ಯಾರು ಫೋನ್ ಮಾಡಿದರು. ನೀನು ಫೋನ್ ಮಾಡಿದೆ ಮತ್ತು ರಾಕೇಶ್ ಅಣ್ಣ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಬಂದೆ. ಇದಕ್ಕೂ ಈಗ ಮನೆಗೆ ಹೋದ್ಮೇಲೆ ಅದೇ ನೋಡಬೇಕಾರೆ ಎಲ್ಲ ಕಡೆ ಹೋಗ್ಬೇಕು ಅನ್ನೋದೇನದೇ, ಹಂಗೆ ಹಿಂಗೆ ಅನ್ನೋದು. ಎಷ್ಟು ಹೇಳ್ತೀನಿ ನಾನು ಹೊರಗಡೆ ಕೆಲ್ಸಕ್ಕೆ ಬರ್ತೀನಿ ಅಂತ, ಬೇಡ ಬೇಡ ಬಾಲದೆ ನಿಮ್ಮ ಮನೇಲಿರು ಅನ್ನೋದು. ಇವ್ರು ಹೋಗೋದು ದರ್ಗುಡ್ಸೋಕ್ಕೆಲ್ಲ, ಅಲ್ಲಿ ಮಗಗೆ ಹೇಳ್ಕೊಡೋದು ನಾವು ಹೊರಗಡೆ ಕೆಲಸ ಮಾಡಬೇಕು, ನಿನ್ನ ಹೆಂಡತಿ ಮನೇಲಿರ್ತದೆ ಅಂತ. ಎಲ್ಲ ಅಷ್ಟೇ ಬಿಡು, ಒಬ್ರೊಬ್ರ ಮನೆ ಕತೆ ಒಂದೊಂದು ಥರ. ಹೌದೇನೆ, ನಮಗಿವೆಲ್ಲ ಗೊತ್ತೇ ಆಗಲ್ಲ ನೋಡು. ರಾಕೇಶು ಹೇಳ್ತಿರ್ತಾರೆ, ಅವನಿಲ್ಲಿ ತುಂಬ ಒಳ್ಳೆ ಹುಡುಗ, ಅವನಿಲ್ಲ ನಮ್ಮನೂ ತುಂಬ ಒಳ್ಳೆಯವರು ಅಂತ. ಅಯ್ಯೋ ದೇವ್ರೆ, ಇವರು ಪವನಣ್ಣನ ಹೆಂಡತಿ ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತಾರ? ಅವ್ರ ತವ್ರ ಮನೇಲಿ ತುಂಬ ಶ್ರೀಮಂತರಂತಲ್ಲ, ಹೌದಾ? ಅಯ್ಯೋ ಅವ್ರದ್ದೊಂದು ಕತೆ ಬಿಡು. ಅಯ್ಯೋ ಅವ್ರದ್ದು ಮತ್ತೊಂದು ಥರ ಕತೆ ಬಿಡೆ ಪೂರಿತಕ್ಕ. ಎಲ್ಲ ಜನ ಹೇಳೋಕ್ಕೇನು ಹೇಳ್ತಾರೆ ಗೊತ್ತಾ, ಅಯ್ಯೋ ಅಷ್ಟು ದೊಡ್ಡ ಸಾಹುಕಾರರ ಮನೆ ಹುಡುಗಿ ಆದರೂ ಚೂರೂ ಜಂಬ ಇಲ್ಲ, ಇಲ್ಲಿ ಬಂದು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಇವ್ರಿಗೆ ಹೊಂದ್ಕೊಂಡು ಹೋಗ್ತದೆ, ಹಾಗೆ ಹೀಗೆ ಅಂತಾರೆ. ಒಳಗಿನ ಗುಟ್ಟು ಅದು ಅಷ್ಟೇ, ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತು.
ನಮ್ಮ ಅಮ್ಮನೇ ಪೂರ್ತಿ ಅಡ್ಜಸ್ಟ್ ಆಗೋದು ಕಣೆ. ಅಯ್ಯೋ ಸೊಸೆ ಅನ್ನೋದಿಷ್ಟು ಚೆನ್ನಾಗಿ ನೋಡ್ಕೊಳೋದಂದರೆ ಅವ್ರ ತವ್ರ ಮನೆಯಲ್ಲೂ ಅವ್ರನ್ನ ಹಂಗೆ ನೋಡ್ಕೊಂಡಿರಲ್ಲ ಬಿಡು. ನಮ್ಮ ಅಮ್ಮ ಯಾವತ್ತೂ ನನ್ನ ಆ ಥರ ನೋಡ್ಕೊಂಡೇ ಗೊತ್ತಿಲ್ಲ ನನಗೆ. ಸೊಸೆ ಏನು ಹೇಳ್ತಾರೋ ಹಾಗೆ. ಇವತ್ತು ಈ ಥರದ ಅಡುಗೆ ಬೇಕಂದ್ರೆ ಅದನ್ನೇ ಮಾಡಿಕೊಡ್ತದೆ. ಎಷ್ಟೋ ಸರಿ ಊಟಕ್ಕೆ ಕೂತಾಗ ನಂಗಿದ ಪ್ಯಾಡ ನಂಗೆ ಸೇರಲ್ಲ ಅಂತೇಳಿ ಅಂಥೇಳಿ ಅಮ್ಮ ಹೋಗಿ ಬೇರೆ ಅಡುಗೆ ಮಾಡಿಕೊಟ್ಟದಪ್ಪ. ಆ ಥರ ನಮ್ಮ ಅಪ್ಪನೂ ಅಷ್ಟೇ. ಅವ್ರಿಗೆ ಗೊತ್ತಲ್ಲ ನಿಮಗೆ, ಒಂಚೂರು ಆಸ್ತಿ ಮನೆ ದುಡ್ಡು ಅಂದ್ರೆ ಬಹಳ ಆಸೆ. ಅಲ್ಲಿ ಆಸ್ತಿ ಕೊಡ್ತೀವಿ ಅಂತ ಹೇಳ್ಯಾರೇನೋ ಪೂರ್ತಿ ಸೊಸೆ ಹೇಳ್ದಂಗೆ ಹೆಂಡತಿಗೆ ಬೈಯೋದು, ನೀ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ. ನನಗಂತೂ ಬಿಡು, ನಾ ಹಾಗಾಗಿ ಈಗ ಅಲ್ಲಿಗೆ ಹೋಗೋದೇ ಇಲ್ಲ. ಸುಮ್ಮನೆ ಇಲ್ಲೇ ಇರೋದು ಅತ್ಲಾಗಿ ಏನೋ ಒಂದು ನೋಡ್ಕೊಂಡಿರೋಣ ಅಂತ. ನೋಡು, ನೀ ಹೇಳಿದ್ದಕ್ಕೆ ಇವೆಲ್ಲ ಗೊತ್ತಾಗೋದು ಕಣೆ, ಇಲ್ದಿರ ಗೊತ್ತೇ ಹತ್ತಿರಲ್ಲ. ನೀ ಹೇಳೋದೇನೋ ಸುಳ್ಳಲ್ಲ, ಹೊರಗಡೆ ಜನ ಅಂದ್ಕೊಂಡಂಗೆ ಒಳಗಿರಲ್ಲ ಅಲ್ಲ. ಏನು ಮಾಡೋದು ಹೇಳು, ಒಳ್ಳೆ ಹೆಸರು ತಗೊಳಕ್ಕೂ ನಸೀಬಲ್ಲಿ ಬರ್ದಿರ್ಬೇಕು ಕಣೆ. ನಮ್ಮ ಅಕ್ಕ ನೋಡು ಅಷ್ಟೆಲ್ಲ ಒದ್ದಾಡ್ತದೆ ಪಾಪ, ಆದರೂ ಅದಕ್ಕೆ ಒಳ್ಳೆ ಹೆಸರಿಲ್ಲ. ಇಲ್ಲ ಕಣೆ, ನಮ್ಮೂರಲ್ಲಿ ಮಾತ್ರ ಎಲ್ಲರೂ ಹೇಳ್ತಾರೆ ಒಳ್ಳೆ ಹುಡುಗಿ ಚೆನ್ನಾಗಿ ಅಡ್ಜಸ್ಟ್ ಆಗ್ಯದೆ ಅಂತ. ಊರಲ್ಲೆಲ್ಲ ಹೇಳ್ತಾರೆ, ಗಂಡಗೆ ಅತ್ತಿಗೆ ಸರಿ ಆಗ್ಬೇಕಲ್ಲ ಹೇಳು. ಅದು ಹೆಣ್ಮಕ್ಳು ಜೀವಮಾನಕ್ಕಾಗಲ್ಲ ಬಿಡು. ಯಾರ ಹತ್ರ ಸೈ ಅನ್ಸ್ಕೊಂಡ್ರು ಗಂಡ ಅತ್ತೆ ಮಾವನ ಹತ್ರ ಸೈ ಅನ್ನಿಸ್ಕೊಳಕ್ಕಾಗಲ್ಲ. ಓ ಪೂರಿತಕ್ಕ, ಇವ್ರು ಬರ್ತಾಯಿದ್ದಾರೆ, ಅತ್ತಿಗೆ ಬರ್ತಾಯಿದ್ದಾರೆ. ಯಾರ ಜೊತೆ ಅದಾರಪ್ಪ ನೋಡ್ತೀನಿ, ಇವ್ರ ಜೊತೆ ಇದ್ದಿದ್ದ. ಯಾರು? ಓ ಇವರಾ? ಅದಕ್ಕೆ ಯಾಕೆ ಇಷ್ಟು ಲೇಟು? ಎಷ್ಟೊತ್ತಿಂದ ನಿಮಗೆ ವೆಯ್ಟ್ ಮಾಡ್ತಿದ್ದೀವಿ ಗೊತ್ತಾ? ಇಲ್ಲ, ಅಲ್ಲಿ ರಮ್ಯಕ್ಕ ಸಿಕ್ಕದ್ಲ, ನಾವಿಬ್ಬರು ಮಾತಾಡ್ತಾ ಇದ್ವಿ. ಹೌದಾ, ನೀವಿಬ್ಬರು ಫಸ್ಟೇ ಪರಿಚಯನಾ? ಹ್ಞೂ ಪರಿಚಯ. ಏನು, ನಾವು ಹತ್ರದ ನೆಂಟ್ರೇನೆ. ಇವ್ರು ಸೆಟ್ಲ್ಮೆಂಟ್ ಆತಲ್ಲ ಅವಾಗೆಲ್ಲ ಗೊತ್ತಿತ್ತು, ಅಪ್ಪ ಹೇಳಿದರು. ಆದರೆ ಇಷ್ಟು ದಿವಸ ಆದರೂ ಇವಳನ್ನ ಭೇಟಿ ಆಗೋಕ್ಕಾಗಿರಲ್ಲ ನನಗೆ. ಸದ್ಯ ದೇವಸ್ಥಾನಕ್ಕೆ ಬಂದಿದ್ದು ಮಾತ್ರ ಒಳ್ಳೇದಾಯ್ತು. ಹೌದು ಮಾತ್ರ ಅಲ್ಲ, ನೀವು ಬಂದಿದ್ದು ಮಾತ್ರ ನಂಗೆ ತುಂಬ ಖುಷಿ ಆಯಿತು ರಮ್ಯಾ. ಈ ದೇವಸ್ಥಾನಕ್ಕೆ ಬಂದಿದ್ದಷ್ಟೇ ಅಲ್ಲ, ನಮ್ಮ ಮನೆಗೆ ಬಂದೇ ಹೋಗ್ಬೇಕಿವತ್ತು, ಹೇಳಿದ್ದೀನಿ ಮಾತ್ರ. ಇಲ್ಲ ಪೂರ್ವಿತಾ, ಪುಟ್ಟಿನೂ ಯಾಕೋ ಹಠ ಮಾಡ್ತಾ ಇದ್ದಾಳೆ, ಶೆಕೆ ಗೊತ್ತಲ್ಲ. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವೋ ಅನ್ನಂಗಾಗಿದೆ. ಇನ್ನೊಂದು ಸರಿ ಸಪ್ರೇಟಾಗಿ ನಿಮ್ಮ ಮನೆಗೆ ಬರ್ತೀವಿ ಮಾತ್ರ. ಇಲ್ಲ ಇಲ್ಲ, ಅದೆಲ್ಲ ಬರೀ ಸುಳ್ಳು. ಇಷ್ಟು ಹತ್ತಿರ ಬಂದವ್ರಿಗೆ ನಮ್ಮ ಮನೆಗೆ ಬರದೆ ಹಾಗೆ ಹೋದರೆ ಇನ್ನು ಅಲ್ಲಿಂದ ಅದಕ್ಕಾಗಿ ಬರೋದು ಖಂಡಿತ ಸುಳ್ಳು. ಎಷ್ಟು ದೂರ ಅಂತ ನಾನೇ ಮೊನ್ನೆ ನೋಡೇನೆ. ಬೇಡ ರಮ್ಯಾ ಪ್ಲೀಸ್, ಬಂದಿದ್ದೀರಲ್ಲ ಮನೆಗೆ ಬಂದು ಹೋಗಿ. ನೀವು ಬಂದಿಲ್ಲ ಅಂದರೆ ರಾಕೇಶ್ಗೂ ಬೇಜಾರಾಗತ್ತೆ ಮಾತ್ರ. ಪುಳಿತಕ್ಕೆಲ್ಲ ಕೂತಿದ್ದು ಇಷ್ಟು ಕರೀತಾರ್ಯಾ ಎಂಥದಪ್ಪ. ಮಕ್ಕಳು ಶೆಕೆಯಲ್ಲಿ ಹಠ ಮಾಡೋದಂತೂ ಹೌದು. ನಮ್ಮ ಅಕ್ಕನ ಮಗನೇ ನೋಡಿ ಈಗ ಬರೋಕ್ಕೆ ಬಿಡಲ್ಲ ಇಲ್ಲಿಗೆ. ಅಮ್ಮ ಅಂತೂ ಬರಲೇ ಇಲ್ಲ. ಇವಳು ಪಾಪ ಗಡಿ ಬಿಡಿಲ್ಲ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಯಾಳೆ. ಈಗ ಹಠ ಅಂದರೆ ಹಠ ಅಂತೆ. ಸರಿ ಹೋಗುತ್ತೆ. ಈ ಪಲ್ಲವಿ ಪಾಪನೂ ಇರ್ತಾಳಾ? ಓ ಪಲ್ಲವಿ, ನೀವು ಪಾಪು ಕರ್ಕೊಂಬಂದಿರ? ಎಲ್ಲಿದೆ ಪಾಪು? ನಾನು ನೋಡೇ ಇಲ್ಲ. ಇಲ್ಲ ಇಲ್ಲ, ನಾನು ಕರ್ಕೊಂಬರಲ್ಲ. ಪೂರ್ವಿತಾ, ನಮ್ಮ ಪುಟ್ಟಿ ಬರಲ್ಲ ಕಣೆ, ಅವಳು ಅಲ್ಲದಾಳಲ್ಲ ಅಮ್ಮನ ಜೊತೆ. ನಾನು ನಮ್ಮ ಅಮ್ಮನ ಮನೇಲಿ ಬಿಟ್ಟು ಬಂದೆ ಅವಳನ್ನ. ಹಿಂಗೆ ಶೆಕೆಯಲ್ಲಿ ಹಠ ಮಾಡ್ತಾರೆ ಮಕ್ಕಳು ಅಂತ ಗೊತ್ತಿತ್ತಲ್ಲ, ನಮ್ಮಮ್ಮ ಬೇಡೇ ಬೇಡ ಅಂದರು. ಏನು ತೊಂದರೆ ಇಲ್ಲ ಪೂರ್ವಿತಾ, ಅನಿಲ್ ಅಣ್ಣನ ಹತ್ರ ಹೇಳೋಣ, ಅಮ್ಮನ ಪುಟ್ಟಿನ ಇಬ್ಬರೂ ನಮ್ಮನೆಗೆ ಕರ್ಕೊ ಬಂದುಬಿಡ್ಲಿ. ಓ ನೀವೆಲ್ಲ ಇಲ್ಲಿದ್ದೀರಾ? ಅನಿಲ್ ಅಲ್ಲಿ ಹುಡುಕ್ತಾ ಇದ್ದಾನೆ ಪಲ್ಲವಿ ನಿನ್ನನ್ನು. ಓ ರಮ್ಯಾ, ನೀನು ಇಲ್ಲೇ ಇದೆಯಾ? ಈಗ ಮಾತ್ರ ಎಲ್ಲರೂ ಮನೆಗೆ ಹೊರಡೋಣ ಆಯಿತಾ? ನಾನು ಹೇಳಿದ್ದೀನಿ ನಿಮ್ಮ ಅಪ್ಪನ ಹತ್ರ ಹೋಗೋಣ ಅಂತ ಹೇಳಿದ್ದಾರೆ. ನಮ್ಮ ಮನೆ ನೋಡಲೇ ಇಲ್ಲ ನೀನು, ನೋಡು ಇವತ್ತು ಮಾತ್ರ ಬರಲೇಬೇಕು. ನಾನು ಅದೇ ಹೇಳ್ತಿದ್ದೆ ಕಣ್ರಿ. ಪೂರ್ವಿತಾ, ಇವ್ರು ಯಾರು ಗೊತ್ತಾಗಲಿಲ್ಲ ನನಗೆ. ರಮ್ಯ ನೋಡೋದಲ್ಲಾದ್ರೆ ಇವ್ರು ಗೊತ್ತಲ್ಲ, ಎಲ್ಲಿ ನೆನಪಾಗಬೇಕಲ್ಲ. ರಾಕೇಶ್ ಅಣ್ಣ, ಇವ್ರು ಗೊತ್ತಾಗ್ಲ, ನಮ್ಮ ಪವನ್ ಅಣ್ಣನ ಹೆಂಡತಿ ಇವರು. ಓ ಹೌದಲ್ಲ, ಸಾರಿ ಆಯಿತಾ, ನಾನು ಎಲ್ಲೋ ಒಂದು ಸಾರಿ ನೋಡಿದ್ದಲ್ಲ ಹಾಗಾಗಿ ಮರ್ತೋಯ್ತು. ಮತ್ತೆ ಆರಾಮಿದ್ದೀರಾ? ಹ್ಞೂ ಆರಾಮಿದ್ದೀನಿ. ಇವರೇ ಮುಖದ ಮೇಲೆ ಹೊಡ್ತಾರಂಗೆ ಮಾತಾಡ್ತಾ ಇದ್ದಾರಲ್ಲ, ಇವ್ರಿಗೆ ಎಂತ ಆತ? ಮತ್ತೆ ಅಂತಾರೆ ಶುರು ಆತೇನು?
ಮಾತ್ರೆ ತಗೊಂಡು ಒಂದದೋ ಇಲ್ಲ. ನಮ್ಮಮ್ಮ ಅದೆಲ್ಲ ಗೊತ್ತೇ ಆಗಲ್ಲ, ಯಾರಿಗಾರು ಸಿಕ್ಸ್ ಹಾಕ್ಕೊಂಡು ಅಚ್ಚುಕಟ್ಟಾಗಿ ಮನೇಲಿ ಇದ್ದುಬಿಡ್ತದೆ. ಪೂರ್ವಿತ ಬೇರೆ ಅವ್ರ ಮನೆಗೆ ಹೋಗೋಣ ಅಂತ ಕರೀತಾರೆ. ಏನು ಮಾಡೋದೀಗ? ನಾನು ಹೋದ್ರೆ ನನ್ನ ಜೊತೆ ಅವರು ಬರ್ತಾರೆ. ಅಲ್ಲ ಪೂರ್ವಿತಾ, ರಾಕೇಶ್, ಏನು ಗೊತ್ತಾ, ನಾನು ಖಂಡಿತ ಇನ್ನೊಂದು ಸರಿ ಬರ್ತೀನಿ. ನಮ್ಮ ಪುಟ್ಟಿಗೆ ಎಲ್ಲೂ ಹೊರಗಡೆ ಜಾಸ್ತಿ ಹೊತ್ತಿದ್ದ ಅಭ್ಯಾಸನೇ ಇಲ್ಲ. ಒಂದೇ ಸಮ ಹಠ ಮಾಡೋಕ್ಕೆ ಶುರು ಮಾಡ್ತಾಳೆ. ನಾನು ಹೀಗಂತ ಗೊತ್ತಿದ್ರೆ ನಮ್ಮ ಪ್ರೇಮ ಅಂತ ಅದಾಳೆ, ನಮ್ಮ ಪಕ್ಕದ ಮನೆಯವಳು, ಅವಳನ್ನು ಕರ್ಕೊಂಡೇ ಬರ್ತಿದ್ದೆ. ಅವಳ ಜೊತೆ ಚೆನ್ನಾಗಿರ್ತಾಳೆ ಇವಳು. ನಾ ಅಲ್ಲಿ ಬಂದರೆ ನಿಮಗೂ ತೊಂದರೆ, ನನಗೂ ತೊಂದರೆ. ದೊಡ್ಡ ದೌಲತ್ ನೋಡು, ಕೆಲಸದವ್ರನ್ನ ಕರ್ಕೊಬರ್ತಿದ್ದೆ ಅಂತ ತೋರ್ಸೋದು ಇಲ್ಲಿ ಸೌಕರ್ಕಿನ. ನಮ್ಮ ಪೂರ್ವತಿಗೊಂದು ಎಂಥದ್ದು ಗೊತ್ತಾಗಲ್ಲ. ಇಲ್ಲ ರಮ್ಯಾ, ಸಾಧ್ಯನೇ ಇಲ್ಲ. ಏನೇ ಆದರೂ ಇವತ್ತು ನೀನು ನಮ್ಮ ಮನೆಗೆ ಬಂದು ಹೋಗಲೇಬೇಕು. ನಾನು ಸಂಭಾಳಿಸ್ತೀನಿ ನಿನ್ನ ಮಗಳನ್ನು. ನೋಡು ಅವಳು ನನ್ನ ಹತ್ರ ಯಾಕೆ ಬರೋಲ್ಲ ಅಂತ. ಯಾರೋ ನಿಮ್ಮ ಪಕ್ಕದ ಮನೆಯವರು ಅಂದೆ ಅಲ್ಲ, ಇನ್ನೊಂದು ಸರಿ ನೀನು ಅವ್ರ ಹತ್ರ ಹೋಗಿ ಹೇಳಬೇಕು, ರಾಕೇಶ್ ಹತ್ರ ತುಂಬ ಚೆನ್ನಾಗಿ ಆಟ ಆಡ್ತಿದ್ಲು ನನ್ನ ಮಗಳು ಅಂತ. ಆಗ ನೋಡ್ಕೊಂತೀನಿ ನೋಡು. ಪೂರ್ವತಿ ಹಿಂಗೆ ಇದ್ದರೆ ಬಾಲೆ ಆಡ್ಸೋಕ್ಕೊಂದು ಜನ ಆತದ ರಮ್ಮಿಗೆ. ಹೇಳ್ತೀನಿ ಪೂರ್ವತಿ, ನೀವೊಂಚೂರು ಬಿಗು ಆಗು ಅಂತ. ಹೌದು ರಮ್ಯಾ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಮಕ್ಕಳು ಒಟ್ಟಿಗಿದ್ರೆ ಆರಾಮಾಗಿ ಇರ್ತಾರೆ ಅವರು. ಪಲ್ಲವಿ ಪಾಪನೂ ಕರ್ಕೊಂಬರಕ್ಕೆ ಹೇಳೋಣ, ಮತ್ತು ಹೊರಡೋಣ ಈಗ. ಮತ್ತು ಸುಮ್ಮನೆ ಯಾಕೆ ಇಲ್ಲಿ ಲೇಟ್ ಮಾಡೋದು? ಮನೆಯಲ್ಲೂ ಅಕ್ಕೊಬ್ಬಳೇ ಅದೇ ಪಾಪ. ಸೌಜನ್ಯ ಅವರೇ, ಹೋಗೋಣ ಆಯಿತಾ? ಎಲ್ಲ ನಮ್ಮ ಮನೆಗೆ ಹೋಗೋಣ. ಇಲ್ಲ, ನಾನು ಮನೆಗೆ ಹೋಗಬೇಕು. ಅತ್ತೆ ಬೇಗ ಬರೋಕ್ಕೆ ಹೇಳಿದ್ದಾರೆ. ಅತ್ತಿಗೆ, ಅದು ಯಾಕೆ ಹಾಗೆ ಹೇಳ್ತಿದ್ದೀರಿ? ಅಮ್ಮ ಮತ್ತು ಪುಟ್ಟಿನ ಕರ್ಕೊಂಬರಕ್ಕೆ ಹೇಳ್ತೀನಿ ಅಂದ್ಲಲ್ಲ ಪೂರ್ವಿತಾ. ಅಲ್ಲಿ ಹೋಗೋಣ, ಆಮೇಲೆ ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗೋಣ. ಈಗ ನಾನು ಹೋಗಬೇಕು ಅಂದರೆ ನೀವು ಯಾರ ಜೊತೆ ಹೋಗ್ತೀರಿ? ನಾನು ಪೂರ್ವಿತವ್ರ ಮನೆಗೆ ಹೋಗೋಣ. ಇಷ್ಟ ಹತ್ರ ಬಂದು ಬರಲಿಲ್ಲ ಅಂದ್ರೆ ಅವ್ರಿಗೆ ಮತ್ತೆ ಬೇಜಾರಾಗಲ್ಲ. ಹೋಗೋಣ ಬಿಡಿ ಎಲ್ಲರೂ. ಅಮ್ಮನ ಹತ್ರ ಹೇಳ್ತೀನಿ ನಾನು, ಅಮ್ಮನೂ ಅಲ್ಲೇ ಬರ್ತಾಳಲ್ಲ, ಮತ್ತಿನ್ನೇನು. ದೇವ್ರೆ, ಸೌಜನ್ಯಗೆ ಯಾಕೋ ಟೆನ್ಷನ್ ಆಗ್ತಾ ಇದ್ದಂಗೆ ಅದೆಯಲ್ಲ. ಸೌಜನ್ಯ, ಪರವಾಗಿಲ್ಲ, ಹೋಗೋಣ ಬಿಡು. ಪಲ್ಲವಿ ಪಾಪನೂ ಕರ್ಕೊಂಬರ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಮಕ್ಕಳು ಎಲ್ಲ ಒಟ್ಟಿಗಿರ್ತಾರೆ. ನಾವು ಎಲ್ಲ ಇಷ್ಟು ಜನ ಒಟ್ಟಿಗೆ ಸೇರೋದು ಇನ್ನು ಯಾವಾಗಲ. ಏನೋ ರಾಕೇಶ್ ಒಂದು ಮನಸ್ಸು ಮಾಡಿ ಎಲ್ಲರನ್ನೂ ಕರೆದಿದ್ದಕ್ಕೆ ಎಲ್ಲ ಒಟ್ಟಿಗೆ ಸೇರೋಕ್ಕೊಂದಾಯ್ತು. ಕರೆದಿದ್ದು ನಾನು, ನನ್ನ ಹೆಸರೇ ಇಲ್ಲ ಇಲ್ಲಿ. ಓ ರಘುವೀರ್ ಮಾವ, ಅಲ್ಲಿ ನೋಡಿ, ಅಲ್ಲಿ ಇಡೀ ಕಾಂದಾನ್ ಇಲ್ಲೇ ಅದೆಯಲ್ಲ. ನಾವು ಸುಮ್ಮನೆ ಅಲ್ಲೆಲ್ಲ ಹುಡುಕ್ತಿದ್ದೀವಿ. ಅಲ್ಲ, ನಿಮ್ಮ ಕತೆ ಎಂತದ್ರ? ಮನೆ ಕಡೆ ಹೋಗೋ ಅಂದಾಜು ಅದೆಯಾ ಹೆಂಗೆ? ಪಲ್ಲವಿ, ನಡಿ ಈಗ ಬೇಗ ಹೋಗೋಣ. ಬಾಲ್ಯ ಕರ್ಕೊಂಡು ಮನೆಗೆ ಹೋಗೋಣ ಮಾರತಿ. ಸಂಜೆ ಸುರಿಗೆ ಮಳೆ ಬರೋಕ್ಕದೆ ಕಡಿಕೆ. ಏ ಅನಿಲ, ಸುಮ್ಮನೆ ಇರ ಮಾರಯ್ಯ. ನೀನೇ ಸೈ ಮನೆ ಕಂಡವನು ಅನ್ನೋ ಥರ ಆಡಬೇಡ. ಇವ್ರನ್ನೆಲ್ಲ ಈಗ ನಮ್ಮನೆಗೆ ಬರೋಕ್ಕೆ ಒಪ್ಸಕ್ಕೆ ನಾನಿಲ್ಲಿ ಹರಸಾಹಸ ಪಡ್ತಾ ಇದ್ದೀನಿ. ಅದ್ರ ಮಧ್ಯೆ ನೀನೊಬ್ಬಂದು ಹಿಂಗೇನಾರು ಹೇಳಿಬಿಟ್ರೆ ಮತ್ತೇನಿಲ್ಲ. ನಾನು ರಘುವೀರ್ ಮಾವಿಗೆ ಹೇಳೀನಿ ಎಲ್ಲ ನಮ್ಮನೆಗೆ ಹೋಗೋಣ ಅಂತ. ಹ್ಞೂ ಅಂದರವರು. ಓಹ್, ಮಾವ ಅಂತ ಬೇರೆ ಕರೀತಾ ಇದ್ದಾನೆ. ಈ ಪೂರ್ವಿತಿಗೆ ಏನು ಕಲಿ ಅಂತೀನಿ, ಸುಮ್ಮನೆ ಬಿಟ್ಕೋ ಕೂತದಲ್ಲ. ಏ ರಾಕೇಶ, ನಿಂಗೆ ಎಂತ ಆಗ್ಯದ? ನಿಂಗೊಂದು ಪಾಪು ಆಗಲಿ ನೋಡು, ಗೊತ್ತಾಗ್ತದ ಅವಾಗ. ನನ್ನ ಮಗಳಲ್ಲಿ ಎಷ್ಟು ಅಳ್ತಾ ಇದೆಯೋ, ಎಂತ ಮಾಡ್ತಾ ಇದೆಯೇನೋ. ಈ ಪಲ್ಲವಿ ಅಮ್ಮನ ಜೊತೆ ಅದೇ ಗೊತ್ತಾ, ಒಬ್ಳೆಯ. ಸುಮ್ಮನಿರು, ಬೇಡ ಬೇಡ, ಇನ್ನೊಂದು ಸತಿ ಯಾವಾಗಲಾರು ಬರ್ತೀವಿ. ಪಲ್ಲವಿ, ನೀ ಹೇಳೋ. ಅಲ್ಲಿ ನಾ ಈ ಥರ ಹೇಳ್ತಿದ್ದೀನಿ, ನೀ ಸುಮ್ಮನೆ ನಿಂತೀಯಲ್ಲೇ. ಅವೆಲ್ಲ ನೆವ ಬೇಡ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಾಗಿದೆ. ಪಲ್ಲವಿನೂ ಹೇಳೇಳೆ, ನಿಮ್ಮ ಅತ್ತೆನ ಮತ್ತು ಪಾಪುನ ಇಬ್ಬರೂ ಕರ್ಕೊಂಬ ಮನೆಗೆ ಬೇಗ ಹೋಗಿ. ನೀ ಹೋಗಿ, ನೀ ಹೆಚ್ಚೊತ್ತು ಇಲ್ಲಿ ನಿಲ್ಬೇಡ. ನಾವೆಲ್ಲ ನಮ್ಮನೆಗೆ ಹೋಗಿರ್ತೀವಿ. ನಾನು ನನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಇವ್ರನ್ನ. ನೀವು ಸೀದಾ ಹೋಗಿ ಕರ್ಕೊಬಾ. ನಿನ್ನ ಮಗಳನ್ನ ಅತ್ತೆನ ಇಬ್ಬರೂ ಕರ್ಕೊಂಡು ನಮ್ಮನೆಗೆ ಬಂದುಬಿಡು ಅನಿಲ. ಓಹೋ, ನೀವೆಲ್ಲ ಇಷ್ಟೆಲ್ಲ ಮೀಟಿಂಗ್ ಮಾಡಿ ಆಗ್ಯದ ಈಗ? ನಾ ನೋಡು ಎಂಥ ದಡ್ಡ ಅಂತ. ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರಕ್ಕೆ ಬಿಟ್ಟಿದ್ದೇ ತಪ್ಪಾತು. ರಮ್ಯಕ್ಕ, ನಾನು ಮನೆಗೆ ಹೋಗಬೇಕು. ಹಾಗೆ ಹಠ ಮಾಡಬಾರ್ದು ಸೌಜನ್ಯ. ಎಲ್ಲರೂ ಒಂದು ಸತಿ ಇವ್ರ ಮನೆಗೆ ಹೋಗೋಣ. ನಾವೇನು ಅದಕ್ಕಾಗ ಬರಲ್ಲಲ್ಲ. ನಡಿ ನಡಿ ಅನಿಲ, ಮತ್ತು ಈ ಕಡೆ ಯಾಕೆ ಬರ್ತಿದ್ದೀಯ ನೀನು? ಬೇಗ ಹೋಗಿ ಕರ್ಕೊಂಬ ಹೋಗು. ಪುಟ್ಟಿನ ನಿಮ್ಮ ಅತ್ತೆನ ನಾವೆಲ್ಲ ಹೋಗ್ತೀವಿ.
ನಾವು ಒಂದು ಕಾರಲ್ಲಿ ಇಷ್ಟು ಜನ ಹೋಗ್ಬೋದಲ್ಲ? ಹೋಗ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಬಿಡು. ಇಲ್ಲ ರಾಕೇಶ್, ನಮ್ಮ ಕಾರ್ ಇದೆಯಲ್ಲ, ನಾನು ಅಪ್ಪ ಸೌಜನ್ಯ ನಮ್ಮ ಕಾರಲ್ಲಿ ಬರ್ತೀವಿ. ಅದಕ್ಕೆ ಹೋಗ್ತೀರಾ ಅವ್ರ ಕಾರಲ್ಲೇ? ನಮ್ಮ ಜೊತೆನೇ ಬರ್ತೀರಾ? ನಾನು ರಮ್ಯಕ್ಕನ ಜೊತೆನೇ ಇರ್ತೀನಿ. ಏ ರಾಕೇಶ, ನಿಜವಾಗ್ಲೂ ಹೇಳ್ತಿದ್ದೀಯನ? ಎಲ್ಲ ನಿಮ್ಮನಿಗೆ ಬರೋರ ಈಗ? ಎಂತ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ಬೇಕಾ ನಾನು ಇವರೆಲ್ಲ ನಮ್ಮನಿಗೆ ಬರ್ತಾ ಇದ್ದಾರೆ ಅಂತ? ಸುಮ್ಮನೆ ಹೋಗ ಮಾರಯ್ಯ, ಎಷ್ಟು ಸತಿ ಹೇಳ್ಬೇಕಾ? ಒಬ್ಬ ನೀನು ನಂಗೆ ಬೈಯಂಗೆ ಆಗ್ಬಿಟ್ಟಲ್ಲ ಮರಯ್ಯ. ಎಂತ ಭಾಳ ಗಮ್ಮತ್ತ ಹಂಗಾರೆ? ಗಮ್ಮತ್ತೆ ಅಂತ ಇದೇ ಪುಳ್ಚಾರೇ ಊಟ ಮಾಡಬೇಕು. ದೇವಸ್ಥಾನದಲ್ಲಿ ಇಷ್ಟು ದೊಡ್ಡ ಪೂಜೆ ಹೋಮ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗಿ ಮತ್ತೆ ಇದನ್ನು ತಿನ್ನೋಕ್ಕಾಗ್ತದ? ನಾವು ಬತ್ತಿದ್ದು ಮರಯ್ಯ ಇನ್ನೊಂದು ದಿವಸ ಯಾವತ್ತಾರೋ. ಸುಮ್ಮನೆ ನಮಗೂ ಲಾಸ್ ಮಾಡ್ತೀಯ ಅನಿಲ. ಅದು ಇದು ಮಾತಾಡಿ ಪ್ಲ್ಯಾನ್ ಬದಲಾಗಂಗೆ ಮಾತ್ರ ಮಾಡಬೇಡ. ನಾನಂತೂ ಪಲ್ಲವಿನ ಮನೆಗೆ ಕರ್ಕೊಂಡು ಹೋಗವ ಇವತ್ತು. ನೀ ಏನು ಬೇಕಾದ್ರೆ ಮಾಡ್ಕ. ರಮ್ಯಾ, ನೀನು ಹೋಗೋಳ? ಮತ್ತಿಷ್ಟು ಹಠ ಮಾಡ್ತಾ ಇದ್ದಾರಲ್ಲ ಅನಿಲಣ್ಣ, ಎಂತ ಮಾಡೋದು ನಾನು?